ಇಷ್ಟೆಲ್ಲ ಘೋರ ದುರಂತ ಆಯಿತು. ಒಂದು ಕಡೆಗೆ ನಾವು ಹೇಳ್ತಾ ಇದ್ವಿ ವರ್ಚಸ್ಸಿಗೆ ಆಗಿರುವಂತಹ ಧಕ್ಕೆ ಸರ್ಕಾರಕ್ಕೆ ಅಂತಿಂತ ಧಕ್ಕೆ ಅಲ್ಲ ಇದು. ಸೊ ಸಹಜವಾಗಿ ಈ ವಿಚಾರ ಸಿಎಂ ಮತ್ತು ಡಿ ಸಿ ಎಂರನ್ನ ಡಿಸ್ಟರ್ಬ್ ಮಾಡ್ತಾ ಕದಲಿಸ್ತಾ ಅನ್ನೋದು ಒಂದು ಪ್ರಶ್ನೆ. ಅವಸರಕ್ಕೆ ಅಪಾಯವೇ ಕಾರಣ ಅಂದ್ರ ಸಿಎಂ ಮತ್ತು ಡಿ ಸಿ ಎಂ. ಆಪ್ತರ ಬಳಿ ಸಿಎಂ ಮತ್ತು ಡಿ ಸಿ ಎಂ ಇಬ್ಬರು ಕೂಡ ವಿಷಾದವನ್ನು ವ್ಯಕ್ತಪಡಿಸಿದಾರಂತೆ. ರಾಜಕೀಯವಾಗಿ ನಾವು ಏನನ್ನು ಬೇಕಾದರೂ ಎದುರಿಸೋಣ, ಘೋರ ಘಟನೆ ನಡೆದಿದ್ದು ಮಾತ್ರ ನಮ್ಮ ಕಾಲಘಟ್ಟದ ಕರಾಳತೆ. ನೋವಿನ ಮಾತುಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಆಡಿದ್ರಂತೆ, ನೋವಿನ ಮಾತುಗಳನ್ನು ಆಡಿದ್ರಂತೆ. ಬಟ್ ಇದನ್ನು ನಂಬೋ ಸ್ಥಿತಿಯಲ್ಲಿ ಜನ ಇದ್ದಾರ ಕೇಳಿದ್ರೆ ಇಲ್ಲ. ಯಾಕಂದರೆ ಅವ್ರಿಗೆ ಜನ ಹೇಳ್ತಾ ಇದ್ದಾರೆ, ಎರಡು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಬರು ದೋಸೆ ತಿನ್ನೋದಕ್ಕೆ ಹೋದರು ಮೊಮ್ಮಗನನ್ನು ಕರ್ಕೊಂಡು, ಇನ್ನೊಬ್ಬರು ಕಪ್ಪಿಗೆ ಮುತ್ತಿಕ್ತಾ ಇದ್ರು. ಘಟನೆ ಆದ ಮೇಲೂ ಓಕೆ, ಆಪ್ತರ ಬಳಿ ಸಿಎಂ ಬೇಸರವನ್ನು ಹೆಂಗೆ ವ್ಯಕ್ತಪಡಿಸಿದ್ದಾರೆ, ಏನೇನು ಹೇಳಿದ್ದಾರೆ ನೋಡೋಣ. ರಾಜಕೀಯ ಜೀವನದಲ್ಲಿ ಇಂತಹ ಕೆಟ್ಟ ನಿರ್ಧಾರವನ್ನು ನಾನು ಮಾಡಿರಲಿಲ್ಲ ಅಂತ ಪಶ್ಚಾತ್ತಾಪದ ನುಡಿಗಳನ್ನಾಡಿದಾರಂತೆ. ಇಷ್ಟೊಂದು ಆತುರದ ತೀರ್ಮಾನವನ್ನು ಮಾಡಿರಲಿಲ್ಲ, ರಿಯಲೈಸೇಷನ್ ಆಗಿದೆಯಂತೆ. ರಿಯಲೈಸೇಷನ್ ಬಟ್ ಏನು ಪ್ರಯೋಜನ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅನ್ನಂಗಾಯ್ತು ಈ ರಿಯಲೈಸೇಷನ್ ವ್ಯಾಲಿಡಿಟಿ. ನನ್ನ ಆಡಳಿತದ ಅವಧಿಯಲ್ಲೇ ಇಂತಹ ಕಹಿ ಘಟನೆ ನಡೀತು. ನಿಶ್ಚಿತವಾಗಿ ಇದನ್ನು ಹಾಗೆ ನೆನೆಸ್ಕೊಳ್ಳುತ್ತೆ ಇತಿಹಾಸ. ಇದೊಂದು ಅತ್ಯಂತ ನೋವಿನ ಸಂಗತಿ. ನನ್ನ ರಾಜಕೀಯ ಜೀವನದಲ್ಲೇ ಒಂದು ಕಪ್ಪು ಚುಕ್ಕಿ, ಬ್ಲ್ಯಾಕ್ ಮಾರ್ಕ್ ಬಂದ್ಬಿಡ್ತು ಅಂತ ಹೇಳಿದಾರಂತೆ. ಸತ್ತವರೆಲ್ಲರೂ ಚಿಕ್ಕ ವಯಸ್ಸಿನವರೇ. ತಾಯಿಯ ನೋವಿದೆಯಲ್ಲ, ಯಾರಿಗೂ ಈ ಸ್ಥಿತಿ ಬರಬಾರ್ದು ಅಂತೆಲ್ಲ ಹೇಳ್ಕೊಂಡಿದ್ದಾರಂತೆ ಸಿ ಎಂ. ಡಿ ಸಿ ಎಂ ಕೂಡ ಹಿಂಗೆ ಮಾತಾಡಿದ್ದಾರಂತೆ. ಡಿ ಸಿ ಎಂ ಮನಸ್ಸಿನ ನೋವೇನು ಅದನ್ನು ನೋಡೋಣ. ಮಾಸ್ ಫ್ಯಾನ್ಸ್ಗಾಗಿ ನಾವು ಈ ಕಾರ್ಯಕ್ರಮ ಮಾಡಿದ್ರಿ, ಎಲ್ಲ ಫ್ಲಾಪ್ ಶೋ. ಕಾರ್ಯಕ್ರಮ ಅಲ್ಲ, ಅದೊಂದು ಫ್ಲಾಪ್ ಶೋ, ಅಟ್ಟರ್ಲಿ ಫ್ಲಾಪ್ ಶೋ. ಸರ್ಕಾರದ ಜೊತೆ ಜನರು ಇರಬೇಕು ಅನ್ನೋ ಬಯಕೆ, ಬಟ್ ಬ್ಯಾಕ್ ಫೈರ್ ಆಗೋಯ್ತು ಅಂತ ಅವ್ರು ಹೇಳ್ಕೊಂಡಿದ್ದಾರಂತೆ. ನಾನೇ ಸ್ವಯಂ ಪ್ರೇರಿತನಾಗಿ ಹೋದೆ, ನೋಡಿದ್ವಲ್ಲ ನಾವು ಅದನ್ನು. ಬಾವುಟ ಇಟ್ಕೊಂಡಿದ್ದೇನೋ, ಹೋಗಿದ್ದೇನೋ, ರಿಸೀವ್ ಮಾಡ್ಕೊಂಡಿದ್ದೇನೋ. ಚಿಕ್ಕ ವಯಸ್ಸಿನ ಮಕ್ಕಳ ಸಾವಿನಿಂದ ನನಗೆ ನೋವಾಯಿತು. ಯಾರ ಮನೆಯಲ್ಲಾದರೂ ಸಾವು ಸಾವೇ. ಮೊದಲೇ ಸ್ವಲ್ಪ ಸುಳಿವು ಸಿಕ್ಕಿದ್ರು ಕಾರ್ಯಕ್ರಮವನ್ನು ರದ್ದು ಮಾಡ್ತಾ ಇದ್ವಿ. ಮೊದಲು ಸುಳಿವನ್ನು ಕೊಡೋ ಕೆಲಸವನ್ನು ಪೊಲೀಸರು ಮಾಡಿದ್ರು. ಅದನ್ನು ನೀವು ಯಾರು, ನಿಮಗೆ ಕಿವಿ ಕಣ್ಣು ಅವಾಗ ಯಾರಿಗೂ ಇರಲಿಲ್ಲ. ಸುಳಿವು ಸಿಕ್ಕಿತ್ತು, ಇಲ್ಲ ಅಂತ ಅನ್ಬೇಡಿ. ಸರ್ಕಾರಕ್ಕೆ ಒಂದು ರೀತಿ ಡ್ಯಾಮೇಜ್ ಆಗಿದೆ, ಒಂದು ರೀತಿ ಅಲ್ಲ, ಪೂರ್ತಿಯಾಗಿ ಡ್ಯಾಮೇಜ್ ಆಗಿದೆ. ಸತ್ತವರ ಕುಟುಂಬದ ನೋವು ಯಾರಿಗೂ ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಸುತ್ತಮುತ್ತ ಇರೋರ ಹತ್ರ ಹೇಳ್ಕೊಂಡ್ರಂತೆ. ಇವರು ಹೇಳ್ಕೊಂಡ್ರೋ ಅಥವಾ ಇವರು ಸುತ್ತಮುತ್ತ ಇರೋರು ಇವರ ವರ್ಚಸ್ಸನ್ನು ಬಿಲ್ಡ್ ಮಾಡೋ ಕೆಲಸನ ಈಗ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅಂದರೆ ಡ್ಯಾಮೇಜ್ ಕಂಟ್ರೋಲ್ ಬೇಸಿಕ್ಲಿ. ಅವರು ಭಾಳ ನೋವಲ್ಲಿದ್ದರು ಅಂದರೆ ನಾವೆಲ್ಲ ಹಾಗೆ ಮಾತಾಡ್ಕೊಳ್ತೀವಲ್ಲ. ಸೊ ಹಂಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ಪೊಲೀಸರ ಆಕ್ಷೇಪದ ಮಧ್ಯೆಯೂ ಸರ್ಕಾರದ ಕಾರ್ಯಕ್ರಮ, ಪೊಲೀಸರ ಪತ್ರ ವಿಚಾರಕ್ಕೆ ಪ್ರತಿಕ್ರಿಯೆಗೆ ಗೃಹ ಸಚಿವರು ನಿರಾಕರಿಸ್ತಾ ಇದ್ದಾರೆ. ತನಿಖೆ ನಡೀತಾ ಇರೋದ್ರಿಂದ ನಾನು ಹೇಳೋದಕ್ಕೆ ಆಗೋದಿಲ್ಲ. ತನಿಖೆ ಹಂತದಲ್ಲಿ ಹೇಳಿಕೆ ನೀಡಿದ್ರೆ ಅದು ತಪ್ಪಾಗತ್ತೆ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಪ್ರತಿಕ್ರಿಯೆ ಇದು. ಅಲ್ಲೇನು ಮಾತಾಡಿಲ್ಲ ನಾನು, ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ ಹೇಳಿದ್ದೀನಿ. ಇಲ್ಲೂ ಅದೇ ಹೇಳ್ತೀನಿ, ಕೊಡಲಿ ಅವ್ರು ಕೊಡೋದಕ್ಕೆ ನಾವು ಬೇಡ ಅಂತ ಹೇಳೋಕ್ಕಾಗುತ್ತೆ. ಇಲ್ಲ, ಅಲ್ಲೇನು ಮಾತಾಡಿಲ್ಲ ನಾನು, ಅಲ್ಲಿಷ್ಟೇ ಹೇಳಿದ್ದೀನಿ. ಬಿಕಾಸ್ ತನಿಖೆ ಪ್ರಾರಂಭ ಆಗಿದೆ. ಅದರಿಂದ ತನಿಖೆ ಪ್ರಾರಂಭ ಆಗಿರುವಾಗ ನಾವು ಏನು ಕೂಡ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ ಅಂತ